ನಮ್ಮ ಗುಬ್ಬಿ ತಾಲೂಕಲ್ಲಿ ನಾನೇ ಅಲ್ಲ, ಯಾರನ್ನಾರ ವಿದ್ಯಾವಂತರು ಕೇಳ್ಕೊಂಬನ್ನಿ, ನಯಾ ಪೈಸೆ ಕೆಲಸ ಆಗಿಲ್ಲ. ಅಂದರೆ ನಿಷ್ಪ್ರಯೋಜಕ ಶಾಸಕರು ಅಂದರೆ ಇವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹೆಂಗೆ ಕೆಲಸಗಳು ಏನೂ ಆಗಿಲ್ಲ ಆಗಿದೆ. ಆ ತಾಲೂಕು ಆಫೀಸ್ ಸರ್ಕಲಿಂದ ತಾಲೂಕು ಆಫೀಸ್ಗೆ ಒಂದು ರೋಡ್ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. 20 ವರ್ಷ ಗೆದ್ದಿದ್ದಾರೆ, ಅದೊಂದು ಟಾರ್ ಹಾಕ್ಸೋಕ್ಕಾಗಿಲ್ಲ. ಇನ್ಯಾವ ಶಾಸಕರು ಅದೇ ಹೇಳಿದ್ದು, ಆ ಸರ್ಕಲಿಂದ ತಾಲೂಕು ಆಫೀಸ್ ರೈಲ್ವೆ ಸ್ಟೇಷನ್ ರೋಡ್ ಟಾರ್ ಹಾಕ್ಸೋಕ್ಕಾಗಿಲ್ಲ ಅವ್ರ ಕೈಲಿ ಇನ್ಯಾವ ಶಾಸಕರು ಬೇಕು? ಹೇಮಾವತಿ ಹೋರಾಟ ಬೇರೆ ಶುರುವಾಗಿ, ಹೇಮಾವತಿ ಹೋರಾಟ ಅವ್ರ ಜಾಬ್ ತುಂಬಿಸ್ಕೊಳಕ್ಕೆ ಹೇಮಾವತಿ ಹೋರಾಟ. ಬಡವ್ರು ಯಾರು ಸಾಯ್ತಾ ಇರ್ತಾರೆ, ಅವ್ರೇನು ಮಾಡೋದ ಬಿಡಿ. ಅವ್ರದ್ದೇನು ಶಾಸಕರದೇನು ಏನು ನಡೆಯಲ್ಲ. 5 ಸರಿ ಗೆದ್ದಾರೆ ಅವರು ಹೊಟ್ಟೆ ತುಂಬಿಸ್ಕೊಳಕ್ಕೆ ನಮಗೇನಿಲ್ಲ. ಅದು ಮಾಡ್ತಾರೆ ಅವ್ರು, 2 ಮಕ್ಳು ಸುಖವಾಗವ್ರೆ. ನಮ್ಮ ಮನೆ ರೋಡ್ ನೋಡೋಕ್ಕಾಗಲ್ಲ, ಎಲ್ಲರೂ ಬಿದ್ದೋಯ್ತಾರೆ, ಒಂದು ಸೈಕಲ್ಗೆ ಹೋಗೋಕ್ಕಾಗಲ್ಲ. ಎಲ್ಲ ಗುಂಡಿ ಕೊಟ್ಟರು. ನಮ್ಮ ಯಜಮಾನ ಕುಡ್ದು ಜಗಳ ಮಾಡಿ 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 ಈಗ ಸುಮ್ಕಾಗವ್ರಿ. ನಾನೇ ಬೈಬೇಡ ಅಂತ ಸುಮ್ಕಿದ್ದೀನಿ. ಕಡೆ ಕೊಡಿ, ನಮ್ಮದು ಕಡಬಾಗ ಕಡೆ ಕೊಡಿ. ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ? ಎಷ್ಟು ವರ್ಷದಿಂದ? ಆಗಲೇ ಒಂದು 20-30 ವರ್ಷದಿಂದ ಐತೆ, ರೋಡೇ ಬಂದಿಲ್ಲ. ಆಗಲೇ ಗೆದ್ದವ್ರಿ. ವಾಸಣ್ಣ ಎಲ್ಲ ಮಾಡ್ತೀನಿ ಅಂದ್ರೆ ಏನು ಮಾಡ್ಸಿಲ್ಲ. MLA ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ. ಬೇರೆ ಟೈಮಾಗೆಲ್ಲ ಬರಲ್ಲ, ಓಟ್ ಕೇಳಕ್ಕೆ ಮಾತ್ರ. ಸಮಸ್ಯೆ ರೋಡೇ ಇಲ್ಲ, ಬಿಟ್ರೆ ಏನೂ ಇಲ್ಲ. ಅಲ್ಲಿ ಬೀದಿ ಲೈಟ್ ಇಲ್ಲ, ಏನೂ ಇಲ್ಲ. MLA ಆದರೂ ಅವರು ಕ್ಷೇತ್ರದಲ್ಲಿ ವಾಸ್ತವಾಗಿಲ್ಲ. ಅವರು ತುಮಕೂರಿಗಿಂದ ಬರ್ತಾರೆ, ಮಾಡ್ತಾರೆ. ನೋಡಿ, ಈಗ ಹೈಟೆಕ್ ಬಸ್ ಸ್ಟ್ಯಾಂಡ್ ಆಗುತ್ತೆ ಅಂತ ಹೇಳ್ತಾರೆ. ಭಾನುವಾರ ಬಂದರೆ 30 ಬಸ್ಗಳು ಬರೋಲ್ಲ. ಈ ಗುಬ್ಬಿನಲ್ಲಿ ದೊಡ್ಡ ಹೋರಾಟ ನಡೀತಾ ಇದೆ ಹೇಮಾವತಿದು. ಏನಾದರೂ ಶಾಸಕರು ಅದ್ರ ಬಗ್ಗೆ ಮಾತಾಡಿದ್ರೆ? ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ಇಲ್ಲಿರೋ ಜನ ಎಲ್ಲ ಸ್ವಲ್ಪ ಹೋಗಿ, ಇಲ್ಲಿ ನಮ್ಮ ಜಿಲ್ಲೆಗೆ ಬೇಕು, ಅನ್ಯಾಯ ಆಗುತ್ತೆ ಮಾಡುತ್ತೆ, ನೀವು ಬೇರೆ ಕಡೆ ನೀರು ಬರೋದನ್ನು, ಈಗ ನದಿಗಳೆಲ್ಲ ಹರಿದು ಹೋಗ್ತಾವೆ ಮಾಡ್ತಾವೆ, ಅಲ್ಲಿಂದ ಹಿಡ್ಕೊಂಡು ನೀವು ಹೋಗಿ ಮಾಡಿ ಅಂತ ಅಯ್ಯೋ ಸಾಕಷ್ಟಾಗುತ್ತೆ ಸರ್. ಹೇಮಾವತಿ ಈಗ ಬುಗುಡ್ನಳ್ಳಿಗೆ ನೀರು ಕುಡಿಯೋದಕ್ಕೆ ಬಿಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿಗೆ ಬಿಟ್ಟರು ಇಲ್ಲಿಗೆ ಬಿಟ್ಟಿರಲಿಲ್ಲ. ಅಲ್ಲಿರೋರ್ಗೆ ನೀರು ಕುಡಿಬೇಕು, ಇಲ್ಲಿರೋರು ಕುಡಿಬಾರ್ದು ಅನ್ನೋ ಭಾವನೆನ ಇದೇನು ಅನ್ನೋದು ಗೊತ್ತಿಲ್ಲ. 6 ಕೆಲಸಗಳಾಗಬೇಕು ಸರ್. ಯಾವುದೇ ರೀತಿಯಾದಂಥ ಮೂಲ ಸವಲತ್ತುಗಳು ಏನು ಬೇಕೋ ಜನಸಾಮಾನ್ಯರಿಗೆ ಅದು ರೀಚ್ ಆಗ್ತಾ ಇಲ್ಲ ಸರ್. ನೀರಾವರಿ ಹೋರಾಟ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಗುಬ್ಬಿ ತಾಲೂಕಲ್ಲಿ. ಗುಬ್ಬಿ ತಾಲೂಕಲ್ಲಿ ಅದು ಮುಖ್ಯವಾಗಿ ಅದನ್ನು ಇದು ಮಾಡಲೇಬೇಕು. ಏನು ಸರಿಯಾದ ದಿಕ್ಕಿನಲ್ಲಿ ತಗೊಂಡು ಹೋಗಲೇಬೇಕು MLA ಅವರು. ಅದನ್ನೇನಾದರೂ DK ಶಿವಕುಮಾರ್ ಪರವಾಗಿ ಬಿಟ್ಟರು ಅಂದರೆ ಗುಬ್ಬಿ ತಾಲೂಕಲ್ಲಿ ಮುಳುಗೋಗೋದು ಇವತ್ತಲ್ಲ ನಾಳೆ ಮುಳುಗೋದಂತೂ ಗ್ಯಾರಂಟಿ.